ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 653 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 22 ಫೆಬ್ರವರಿ 2024. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಬಾಹ್ಯಾಕಾಶ ಯಾನವನ್ನು ಹೆಚ್ಚು ಸಮರ್ಥನೀಯವಾಗಿಸಲು ಯಾವ ಎರಡು ಸಂಸ್ಥೆಗಳು ವಿಶ್ವದ ಮೊದಲ ಮರದ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲು ಯೋಜಿಸುತ್ತಿವೆ? ಸೊ ವಿಚ್ ಟೂ ಆರ್ಗನೈಸೇಷನ್ಸ್ ಆರ್ ಪ್ಲಾನಿಂಗ್ ಟು ಲಾಂಚ್ ದಿ ವರ್ಲ್ಡ್ಸ್ ಫಸ್ಟ್ ವುಡನ್ ಸ್ಯಾಟಲೈಟ್ ಇನ್ ಟು ಸ್ಪೇಸ್ ಇನ್ ಅ ಬಿಟ್ ಟು ಮೇಕ್ ಸ್ಪೇಸ್ ಫ್ಲೈಟ್ ಮೋರ್ ಸಸ್ಟೈನಬಲ್? ಅಂದ್ರೆ ಬಾಹ್ಯಾಕಾಶ ಯಾನವನ್ನ ಸೊ ಇನ್ನೂ ಹೆಚ್ಚು ಸಮರ್ಥನೀಯವಾಗಿಸಲಿಕ್ಕೆ ಮೊಟ್ಟ ಮೊದಲ ಬಾರಿಗೆ ಮರದಿಂದ ಮಾಡಿರ್ತಕ್ಕಂಥ ಉಪಗ್ರಹವನ್ನ ಲಾಂಚ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಸಾ ಮತ್ತೆ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ವತಿಯಿಂದ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಈ ಆರ್ಟಿಕಲ್ ಅಲ್ಲಿ ಯಾಕೆ ಮೆಟಲ್ ಸೆಟಲೈಟ್ ಗಳ ಬದಲಾಗಿ ವುಡನ್ ಸೆಟಲೈಟ್ ಗಳನ್ನ ಬಳಕೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದರ ಅಡ್ವಾಂಟೇಜಸ್ ಏನು ಅನ್ನೋದನ್ನ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ರೀತಿಯ ಒಂದು ವುಡನ್ ಸ್ಯಾಟಲೈಟ್ ಅನ್ನ ಈಗ ಟ್ರೈ ಮಾಡ್ತಾ ಇರ್ತಕ್ಕಂಥವ್ರು ನಾಸಾ ಮತ್ತೆ ಜಪಾನ್ ಅವರು ಇದನ್ನ ಟ್ರೈ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಸ್ಯಾಟಲೈಟ್ ನ ಗಾತ್ರ ಎಷ್ಟಿರುತ್ತೆ ಅಂದ್ರೆ ಇಟ್ ಇಸ್ ನಾಟ್ ಯೂಜ್. ಯಾಕಂದ್ರೆ ಮೊಟ್ಟ ಮೊದಲ ಬಾರಿಗೆ ಇದನ್ನ ಪ್ರಯತ್ನ ಮಾಡ್ತಾ ಇರುವ ಕಾರಣದಿಂದ ಅದು ಬೃಹತ್ ಗಾತ್ರದಲ್ಲಿರೋದಿಲ್ಲ. ಸೊ ಒಂದು ಕಾಫಿ ಮಗ್ನ ಗಾತ್ರದಲ್ಲಿರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಒಂದು ಮರದ ಸ್ಯಾಟಲೈಟ್ ಆಗಿರುತ್ತೆ. ಸೊ ಯಾವ ಮರದಿಂದ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಇದನ್ನ ನಾವು ಮ್ಯಾಗ್ನೋಲಿಯಾ ಮರದಿಂದ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ಈಗ ಲಾಂಚ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಮರದಿಂದ ಮಾಡ್ತಕ್ಕಂಥ ಸ್ಯಾಟಲೈಟ್ಗಳ ಅಡ್ವಾಂಟೇಜ್ ಏನು ಅಂದ್ರೆ ಮೆಟಲ್ಗೆ ಹೋಲಿಕೆ ಮಾಡಿದಾಗ ಸೊ ಅದರಿಂದ ಆಗ್ತಕ್ಕಂಥ ಅಡ್ವಾಂಟೇಜಸ್ ಏನು ಅಂತ ನಾವು ನೋಡಿದಾಗ, ಸೊ ವುಡ್ ಡಸಂಟ್ ಬರ್ನ್ ಆರ್ ರಾಟ್ ಇನ್ ದಿ ಲೈಫ್ಲೆಸ್ ವ್ಯಾಕ್ಯೂಮ್ ಆಫ್ ದಿ ಸ್ಪೇಸ್. ಅಂದ್ರೆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ನಿರ್ವಾತ ಅಂತ ನಾವೇನು ಹೇಳ್ತೇವೆ. ಸೊ ಇಲ್ಲಿ ಮರದಿಂದ ಮಾಡಿರ್ತಕ್ಕಂಥ ಸ್ಯಾಟಲೈಟ್ಗಳು ಸೊ ಯಾವುದೇ ಕಾರಣಕ್ಕೆ ಅವು ಸುಡುವುದಿಲ್ಲ ಮತ್ತೆ ಕೊಳೆಯುವುದಿಲ್ಲ. ಸೊ ಇದು ಮರದಿಂದ ಮಾಡ್ತಕ್ಕಂಥ ಸ್ಯಾಟಲೈಟ್ಗಳ ಪ್ರಮುಖವಾಗಿರ್ತಕ್ಕಂಥ ಅಡ್ವಾಂಟೇಜ್ ಆಗಿರುತ್ತೆ. ಸೊ ಅದಾದ್ಮೇಲೆ ಯಾವುದೇ ಒಂದು ಸ್ಯಾಟಲೈಟ್ ಆಗಿರ್ಬೋದು ಅದಕ್ಕೆ ಇಷ್ಟು ವರ್ಷಗಳ ಕಾಲ ಒಂದು ಲೈಫ್ ಅಂತ ಇರುತ್ತೆ. ಸೊ ಆ ಜೀವಿತಾವಧಿ ಮುಗಿದ ನಂತರ ಅದನ್ನ ನಿಷ್ಕ್ರಿಯ ಮಾಡ್ತಾರೆ. ಸೊ ನಿಷ್ಕ್ರಿಯ ಮಾಡಿದಾಗ ಸೊ ಅದು ಡ್ರಾಪ್ ಆಗುವಾಗ ನಮ್ಮ ಅಟ್ಮಾಸ್ಫಿಯರ್ ಜೊತೆಗೆ ಅದು ಕಾಂಟ್ಯಾಕ್ಟ್ ಆಗುತ್ತೆ, ವಾತಾವರಣ ಜೊತೆಗೆ ಅದು ಕಾಂಟ್ಯಾಕ್ಟ್ ಆಗುತ್ತೆ. ಸೊ ಯಾವಾಗ ಒಂದು ಮರದಿಂದ ಮಾಡಿರ್ತಕ್ಕಂಥ ಸ್ಯಾಟಲೈಟ್ ವಾತಾವರಣಕ್ಕೆ ಕಾಂಟ್ಯಾಕ್ಟ್ಗೆ ಬಂದಾಗ ಅದು ಸಂಪೂರ್ಣವಾಗಿ ಆಶಸ್ ಆಗಿ ಬರ್ನ್ ಆಗುತ್ತೆ ಅಥವಾ ಬೂದಿಯಾಗಿ ಬರ್ನ್ ಆಗುತ್ತೆ. ಸೊ ಇದರಿಂದ ಸ್ಪೇಸ್ ಅಲ್ಲಿ ಆಗ್ತಕ್ಕಂಥ ಒಂದು ಪೊಲ್ಯೂಷನ್ ಅನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಆಶಸ್ ಮತ್ತೊಮ್ಮೆ ನಾವು ಬಯೋಡಿಗ್ರೇಡಬಲ್ ಮೆಟೀರಿಯಲ್ ಆಗಿ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಜೈವಿಕವಾಗಿ ವಿಘಟನೀಯವಾಗಿರ್ತಕ್ಕಂಥ ವಸ್ತುಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದೇ ಒಂದು ಮೆಟಲ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಅನ್ನ ನಾವು ಡ್ರಾಪ್ ಮಾಡಿದಾಗ ಸೊ ಅದರಲ್ಲಿ ಡೆಬ್ರಿಸ್ ಉಳ್ಕೊಳ್ತವೆ. ಆ ಡೆಬ್ರಿಸ್ ಅನ್ನ ನಾವು ಪೊಲ್ಯೂಷನ್ ಆಗಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಟ್ ಮರದಿಂದ ಮಾಡಿರ್ತಕ್ಕಂಥ ಸ್ಯಾಟಲೈಟ್ ಗಳಿಂದ ಯಾವುದೇ ಮಾಲಿನ್ಯ ಆಗದೇ ಇರುವ ಹಾಗೆ ನಾವಿಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸ್ಯಾಟಲೈಟ್ ಅನ್ನ ಅವರು ತಯಾರಿ ಮಾಡುವಾಗ 3 ವುಡ್ ಗಳನ್ನ ಟ್ರೈ ಮಾಡ್ತಾರೆ. ಆ 3 ಮರಗಳು ಯಾವ್ದು ಅಂದ್ರೆ ಸೊ ಒಂದು ಫೈನಲೈಸ್ ಆಗಿರ್ತಕ್ಕಂಥ ಮ್ಯಾಗ್ನೋಲಿಯಾ, ಅದ್ರ ಜೊತೆಗೆ ಚೆರ್ರಿ ಮತ್ತೆ ಬರ್ಚ್ ಅಂತಕ್ಕಂಥ ಮರಗಳನ್ನ ಟ್ರೈ ಮಾಡ್ತಾರೆ. ಬಟ್ 3ರಲ್ಲಿ ಮ್ಯಾಗ್ನೋಲಿಯಾವನ್ನ ಫೈನಲೈಸ್ ಮಾಡಿರ್ತಾರೆ. ಸೊ ಮ್ಯಾಗ್ನೋಲಿಯಾವನ್ನ ಏನಕ್ಕೆ ಫೈನಲೈಸ್ ಮಾಡಿರ್ತಾರೆ ಅಂದ್ರೆ ಸೊ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಮ್ಯಾಗ್ನೋಲಿಯಾಗೆ ಒಂದು ಪ್ರಾಪರ್ಟಿ ಇರುತ್ತೆ, ಅದು ಬ್ರೇಕ್ ಆಗೋದಿಲ್ಲ ಅಥವಾ ಒಡೆಯುವುದಿಲ್ಲ. ಸೊ ಆ ಒಂದು ಕಾರಣದಿಂದ ಮ್ಯಾಗ್ನೋಲಿಯಾವನ್ನ ಫೈನಲೈಸ್ ಮಾಡಿರ್ತಕ್ಕಂಥ ಒಂದು ವುಡ್ ಆಗಿರುತ್ತೆ. ಸೊ ಈಗ ಇನ್ನೂ ಒಂದು ಸಿಗ್ನಿಫಿಕೆಂಟ್ ಇಂಪಾರ್ಟೆನ್ಸ್, ಏನಕ್ಕೆ ಮರದಿಂದ ಮಾಡ್ತಕ್ಕಂಥ ಸ್ಯಾಟಲೈಟ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ನಮ್ಮ ಒಂದು ಸ್ಪೇಸ್ ಅಲ್ಲಿ ಇವಾಗ ಸ್ಪೇಸ್ ಜಂಕ್ ಅಂತ ಕರಿತೇವೆ. ಅಂದ್ರೆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಮಾಲಿನ್ಯಕಾರಕ ವಸ್ತುಗಳನ್ನ ಸ್ಪೇಸ್ ಜಂಕ್ ಅಂತ ಕರಿತೇವೆ. ಸರಿಸುಮಾರು 9300 ಟನ್ಗಳಷ್ಟು ಅಂದ್ರೆ 9300 ಟನ್ಸ್ಗಳಷ್ಟು ಸ್ಪೇಸ್ ಜಂಕ್ ಈಗ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಅತ್ಯಂತ ಹೆಚ್ಚಿನ ಒಂದು ತೂಕವಿರ್ತಕ್ಕಂಥ ಸ್ಪೇಸ್ ಜಂಕ್ ಆಗಿರುತ್ತೆ. ಸೊ ಈ ಒಂದು ಸ್ಪೇಸ್ ಜಂಕ್ ಕಡಿಮೆ ಆಗಬೇಕಾಗಿದ್ರೆ ನಾವು ವುಡನ್ ಸ್ಯಾಟಲೈಟ್ ಗಳನ್ನ ಬಳಕೆ ಮಾಡೋದ್ರಿಂದ ಸೊ ಎನಿವೇಸ್ ಅದನ್ನ ನಾವು ಡಿಕಮಿಷನ್ ಮಾಡಿದಾಗ ಸಂಪೂರ್ಣವಾಗಿ ಬರ್ನ್ ಆಗುತ್ತೆ. ಸೊ ಅದರಿಂದ ಈ ಸ್ಪೇಸ್ ಜಂಕ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯತೆ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಮರದಿಂದ ಮಾಡ್ತಕ್ಕಂಥ ಸ್ಯಾಟಲೈಟ್ ಗಳನ್ನ ಈಗ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಚೈನಿ ಮೆಟಲ್ದು ಇನ್ನೊಂದು ಪ್ರಾಬ್ಲಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಮೆಟಲ್ಸ್ ಸ್ಯಾಟಲೈಟ್ ನಲ್ಲಿ ಯೂಸ್ ಮಾಡ್ತಕ್ಕಂಥ ಮೆಟಲ್ಸ್ ಏನಿರುತ್ತೆ ಸೊ ಅವುಗಳಿಗೆ ಹೊಳಿತಕ್ಕಂಥ ಒಂದು ಪ್ರಾಪರ್ಟಿ ಇರುತ್ತೆ. ಸೊ ಯಾವಾಗ ಯಾವುದೇ ಒಂದು ಮೆಟಲ್ಗೆ ಹೊಳಿತಕ್ಕಂಥ ಪ್ರಾಪರ್ಟಿ ಇರುತ್ತೆ ಸೊ ಆ ಒಂದು ಮೆಟಲ್ ಗಳನ್ನ ಯೂಶುವಲಿ ಟೈಟಾನಿಯಂ
ಟೈಟಾನಿಯಂ ಮತ್ತು ಅಲ್ಯೂಮಿನಿಯಂ ಮೆಟಲ್ಗಳಿಂದ ಮಾಡಲಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬಾಹ್ಯಾಕಾಶದಲ್ಲಿ ಓವರ್ ಆಲ್ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಹೊಳಪು ಜಾಸ್ತಿ ಆಗುತ್ತೆ. ಸರ್ ಇವಾಗ ಹೊಳಪು ಜಾಸ್ತಿ ಆದರೆ ನಮ್ಗೇನು ಪ್ರಾಬ್ಲಮ್ಮು ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ನಾವು ಬಾಹ್ಯಾಕಾಶದಲ್ಲಿ ಕೆಲವೊಂದು ವೀಕ್ಷಣೆಗಳನ್ನು ಮಾಡುವಾಗ ಅಥವಾ ಅಧ್ಯಯನಗಳನ್ನು ಮಾಡುವಾಗ ಸೊ ಅದು ಡಾರ್ಕ್ ಸ್ಕೈ ಇರಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ನೆನಪಿದ್ರೆ ಸೊ ನಮ್ಮ ಭಾರತ ದೇಶದ ಲಡಾಖ್ನ ಹ್ಯಾನ್ಲೆ ಅಂತಕ್ಕಂಥ ಒಂದು ಪ್ಲೇಸ್ನಲ್ಲಿ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಈ ಒಂದು ಟೆಲಿಸ್ಕೋಪ್ಗಳಿಂದ ಬಾಹ್ಯಾಕಾಶವನ್ನು ವೀಕ್ಷಣೆ ಮಾಡಲಿಕ್ಕೆ ಫಸ್ಟ್ ಡಾರ್ಕ್ ಸ್ಕೈ ರಿಸರ್ವ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಯಾಕೆ ಇದೇ ಪ್ರದೇಶದಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಅಂದ್ರೆ ಸೊ ಅಲ್ಲಿ ಲೈಟ್ ಪೊಲ್ಯೂಷನ್ ಕಡಿಮೆ ಇರುತ್ತೆ, ಅಂದ್ರೆ ಬೆಳಕಿನ ಮಾಲಿನ್ಯ ಕಡಿಮೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಲಡಾಖ್ನ ಹೆನ್ಲೆದಲ್ಲಿ ಈ ರೀತಿಯ ಒಂದು ಅಡ್ವಾನ್ಸ್ಡ್ ಟೆಲಿಸ್ಕೋಪ್ಗಳು ಅಥವಾ ದೂರದರ್ಶಕಗಳನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಏನಿರುತ್ತೆ ಅದು ಬಾಹ್ಯಾಕಾಶಕ್ಕೂ ಅಪ್ಲೈ ಆಗುತ್ತೆ. ಸೊ ಜಾಸ್ತಿ ಮೆಟಲ್ ಆಬ್ಜೆಕ್ಟ್ಸ್ಗಳನ್ನು ನಾವಲ್ಲಿ ಲಾಂಚ್ ಮಾಡೋದ್ರಿಂದ ಅಲ್ಲಿ ಲೈಟ್ ಪೊಲ್ಯೂಷನ್ ಆಗುತ್ತೆ. ಸೊ ನಮಗೆ ಫ್ಯೂಚರಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಾಚರಣೆಗಳಿಗೆ ಆ ಲೈಟ್ ಪೊಲ್ಯೂಷನ್ ಅಂತಕ್ಕಂಥದ್ದು ಅಡ್ಡಿ ಆಗ್ತಕ್ಕಂಥ ಒಂದು ಕಾರಣವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಕೂಡ ನಾವು ಉಡನ್ ಸ್ಯಾಟಲೈಟ್ಗಳನ್ನು ಇನ್ನು ಮುಂದೆ ಇದು ಸಕ್ಸಸ್ ಆದರೆ ನಾವು ಉಡನ್ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಎಲ್ಲ ರಾಷ್ಟ್ರಗಳು ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. 5059 ಸಾರ್ವಜನಿಕ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಗಳೊಂದಿಗೆ ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ದೇಶದಲ್ಲಿ ಮುಂಚೂಣಿಯಲ್ಲಿದೆ? ಸೊ ವಿಚ್ ಇಂಡಿಯನ್ ಸ್ಟೇಟ್ ಆರ್ ಯುಟಿ ಹ್ಯಾಸ್ ಟೇಕನ್ ದಿ ಲೀಡ್ ಇನ್ ದ ಕಂಟ್ರಿ ವಿತ್ 5059 ಪಬ್ಲಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್? ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ ಇದಾವೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಚಾರ್ಜ್ ಮಾಡ್ತಕ್ಕಂಥ ಸ್ಟೇಷನ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ 2ನೇ 3ನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯಗಳು ಯಾವ್ದು ಅಂತ ನೋಡ್ತಾ ಬರೋಣ. ಸೊ ಮೊದಲನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕವಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರ ಮತ್ತು 3ನೇ ಸ್ಥಾನದಲ್ಲಿ ನಾವು ದೆಹಲಿಯನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ವತಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಸೊ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದಾಗ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿರುತ್ತೆ. ಕಾರಣ ಏನಂದ್ರೆ ಕರ್ನಾಟಕ ಇಸ್ ದಿ ಫಸ್ಟ್ ಸ್ಟೇಟ್ ಇನ್ ಇಂಡಿಯಾ ಟು ಇಂಟ್ರೊಡ್ಯೂಸ್ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಇನ್ 2017. 2017ರಲ್ಲಿ ಭಾರತ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ನೀತಿಯನ್ನ ಪರಿಚಯ ಮಾಡಿರ್ತಕ್ಕಂಥ ರಾಜ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಮಹಾರಾಷ್ಟ್ರ ಮತ್ತೆ ಡೆಲ್ಲಿ 2ನೇ ಮತ್ತು 3ನೇ ಸ್ಥಾನದಲ್ಲಿದೆ ಅಂತ ನಮಗೆ ಗೊತ್ತಾಗಿರುತ್ತೆ. ಹಾಗಿದ್ರೆ ರಿಗಾರ್ಡಿಂಗ್ ನಂಬರ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಾನು ಇಷ್ಟೊತ್ತು ಹೇಳಿದ್ದು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ದೆ. ಸೊ ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಸಂಖ್ಯೆ ರ್ಯಾಂಕಿಂಗ್ ಅನ್ನು ನೋಡಿದಾಗ ಸೊ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಉತ್ತರ ಪ್ರದೇಶವಾಗಿರುತ್ತೆ. 2ನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರವನ್ನ ಮತ್ತು ನಮ್ಮ ಕರ್ನಾಟಕವನ್ನ 3ನೇ ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸರಿಸುಮಾರು 3.3 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಸೊ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಔಟ್ ಆಫ್ ಎಲೆಕ್ಟ್ರಿಕ್ ಸ್ಟೇಷನ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಕರ್ನಾಟಕ ಸೊ 85% ಆಫ್ ದಿ ಎಲೆಕ್ಟ್ರಿಕ್ ಸ್ಟೇಷನ್ಸ್ಗಳು ನಮ್ಮ ಬೆಂಗಳೂರಿನಲ್ಲಿ ಇರುತ್ತೆ. ಸೊ ಮಿಕ್ಕಿದ 10ರಿಂದ 15% ಅನ್ನ ನಾವು ಅಕ್ರಾಸ್ ದ ಸ್ಟೇಟ್ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಎಲೆಕ್ಟ್ರಿಕ್ ಚಾರ್ಜಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂದ್ರೆ ಸೊ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ 23-28 ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನೀತಿ 2023-28 ಒಂದು ಉದ್ದೇಶ ಏನು ಅಂದ್ರೆ ಟು ಕ್ರಿಯೇಟ್ 1 lakh ಜಾಬ್ಸ್, 1 ಲಕ್ಷ ನೌಕರಿಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು and attract an investment of rupees 50,000 crores 50,000 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಈ ಒಂದು ಪಾಲಿಸಿಯ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಭಾರತದ ಯಾವ ಖಾಸಗಿ ಉತ್ಪಾದಕ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲು ಮೊದಲ ಸ್ಪೈ ಉಪಗ್ರಹವನ್ನು ನಿರ್ಮಿಸಿದ್ದಾರೆ? ಸೊ ವಿಚ್ ಪ್ರೈವೇಟ್ ಪ್ಲೇಯರ್ ಇನ್ ಇಂಡಿಯಾ ಹ್ಯಾಸ್ ಬಿಲ್ಟ್ ದಿ ಫಸ್ಟ್ ಸ್ಪೈ ಸ್ಯಾಟಲೈಟ್ ಸೆಟ್ ಟು ಬಿ ಲಾಂಚ್ಡ್ ಇನ್ ಟು ಸ್ಪೇಸ್? ಅಂದ್ರೆ ಸ್ಪೈ ಅಂದ್ರೆ ಸೊ ಬೇರೆ ದೇಶಗಳಿಗೆ ಸಂಬಂಧಪಟ್ಟಂತೆ ಗೂಢಾಚಾರಿಕೆ, ಸೊ ನಮ್ಮ ದೇಶದ ಮೇಲೆ ಏನೇನು ಮಾಡಲಿಕ್ಕೆ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆ ರೀತಿಯ ಡೇಟಾವನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ಒಂದು ಸ್ಯಾಟಲೈಟ್ ಆಗಿರುತ್ತೆ. ಸೊ ಅದನ್ನು ನಾವು ಗೂಢಾಚಾರಿ ಉಪಗ್ರಹ ಅಂತ ಕರಿಬೋದಾಗಿರುತ್ತೆ ಅಥವಾ ಸ್ಪೈ ಉಪಗ್ರಹ ಅಂತ ಕರಿಬೋದಾಗಿರುತ್ತೆ. ಸೊ ಇಷ್ಟು ವರ್ಷಗಳಲ್ಲಿ ಅಂದರೆ 75 ವರ್ಷಗಳ ನಮ್ಮ ಸ್ವತಂತ್ರ ಭಾರತ ದೇಶದಲ್ಲಿ ನಾವು ಇದುವರೆಗೂ ಬೇರೆ ದೇಶಗಳ ಸ್ಪೈ ಸ್ಯಾಟಲೈಟ್ಗಳನ್ನು ಬಳಕೆ ಮಾಡ್ತಾ ಇದ್ವಿ. ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಭಾರತ ದೇಶದ ಖಾಸಗಿ ಕಂಪನಿಯೊಂದು ಈ ಒಂದು ಸ್ಪೈ
ಸ್ಯಾಟಲೈಟ್ ಅನ್ನ ಅವರು ಡೆವಲಪ್ ಮಾಡಿರ್ತಾರೆ. ಆ ಖಾಸಗಿ ಕಂಪನಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್ ವತಿಯಿಂದ ಸೊ ಈ ಒಂದು ಸ್ಪೈಸ್ ಸ್ಯಾಟಲೈಟ್ ಅನ್ನ ಅವರು ಡೆವಲಪ್ ಮಾಡಿರ್ತಾರೆ. ಸೊ ಇದು ಇಂಡಿಯಾಸ್ ಫಸ್ಟ್ ಸ್ಪೈಸ್ ಸ್ಯಾಟಲೈಟ್ ಮೇಡ್ ಬೈ ಡೊಮೆಸ್ಟಿಕ್ ಪ್ರೈವೇಟ್ ಪ್ಲೇಯರ್, ಅಂದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಉತ್ಪಾದಕರಿಂದ ಮಾಡಲ್ಪಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಸ್ಪೈಸ್ ಸ್ಯಾಟಲೈಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದೊಂದು ಫಸ್ಟ್ ಸ್ಪೈಸ್ ಸ್ಯಾಟಲೈಟ್ ಆಫ್ ಇಂಡಿಯಾ ಆಗಿರುತ್ತೆ. ಸೊ ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಲೋಕಲ್ ಪ್ರೈವೇಟ್ ಪ್ಲೇಯರ್ಸ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಸೊ ಇದನ್ನ ಯಾವ ಒಂದು ಲಾಂಚ್ ವೆಹಿಕಲ್ ಇಂದ ಲಾಂಚ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಇಟ್ಕೊಂಡಿರ್ತಾರೆ ಅಂದ್ರೆ ಸ್ಪೇಸ್ ಎಕ್ಸ್ ರಾಕೆಟ್ ಇಂದ ಲಾಂಚ್ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ಇಟ್ಕೊಂಡಿರ್ತಾರೆ. ಸೊ ಇಟ್ ಈಸ್ ಯೂಸ್ಡ್ ಬೈ ದಿ ಆರ್ಮ್ಡ್ ಫೋರ್ಸಸ್, ಅಂದ್ರೆ ಈ ಒಂದು ಸ್ಪೈಸ್ ಸ್ಯಾಟಲೈಟ್ ಅನ್ನ ಯಾವ ಕಾರಣಕ್ಕಾಗಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಸಶಸ್ತ್ರ ಪಡೆಗಳು ತಮ್ಮ ಡೇಟಾವನ್ನ ಕಲೆಕ್ಟ್ ಮಾಡಲಿಕ್ಕೆ ಸೊ ಈ ಒಂದು ಸ್ಪೈಸ್ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಉದ್ದೇಶವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅಂದ್ರೆ ಟಾಟಾ ಅಡ್ವಾನ್ಸ್ಡ್ ಲಿಮಿಟೆಡ್ ವತಿಯಿಂದ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಬೀಂಗ್ ಸೆಂಟ್ ಟು ಫ್ಲೋರಿಡಾ ಫಾರ್ ಇಟ್ಸ್ ಲಾಂಚ್. ಸೊ ಇದರ ಲಾಂಚ್ ಅಂತಕ್ಕಂಥದ್ದು ಭಾರತ ದೇಶದಿಂದ ಆಗೋದಿಲ್ಲ, ಫ್ಲೋರಿಡಾಗೆ ಕಳಿಸಿ ಅಲ್ಲಿಂದ ಉಡಾವಣೆ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಈ ಒಂದು ಸ್ಯಾಟಲೈಟ್ ಲಾಂಚ್ ಆದ ನಂತರ ಅದರ ಗ್ರೌಂಡ್ ಸ್ಟೇಷನ್ ಅಂತ ಕರಿತೇವೆ, ಅಂದ್ರೆ ಅಲ್ಲಿಂದ ಬರ್ತಕ್ಕಂಥ ಡೇಟಾವನ್ನ ಪ್ರೊಸೆಸ್ ಮಾಡಲಿಕ್ಕೆ ಒಂದು ಕೇಂದ್ರವನ್ನ ಅಥವಾ ಒಂದು ಸೆಂಟರ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಹಾಗಿದ್ರೆ ಈ ಒಂದು ಸ್ಪೈಸ್ ಸ್ಯಾಟಲೈಟ್ಗೆ ಸಂಬಂಧಪಟ್ಟಂತೆ ಗ್ರೌಂಡ್ ಸ್ಟೇಷನ್ ಅನ್ನ ಎಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳಿದಾಗ ನಮ್ಮ ಬೆಂಗಳೂರು ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ದಿಸ್ ವಿಲ್ ಬಿ ಯೂಸ್ಡ್ ಫಾರ್ ಗೈಡೆನ್ಸ್ ಅಂಡ್ ಪ್ರೊಸೆಸಿಂಗ್ ಆಫ್ ದಿ ಇಮೇಜರಿ, ಅಂದ್ರೆ ಅಲ್ಲಿಂದ ಬರ್ತಕ್ಕಂಥ ದೃಶ್ಯಾವಳಿಗಳನ್ನ ಪ್ರೊಸೆಸ್ ಮಾಡಲಿಕ್ಕೆ ಸೊ ಈ ಒಂದು ಗ್ರೌಂಡ್ ಸ್ಟೇಷನ್ ಅನ್ನ ಬಳಕೆ ಮಾಡಲಾಗುತ್ತೆ. ದ ಸೆಂಟರ್ ಈಸ್ being built in the partnership with Satellogic Latin American company, ಅಂದ್ರೆ ಗ್ರೌಂಡ್ ಸ್ಟೇಷನ್ ಅನ್ನ ಬಿಲ್ಡ್ ಮಾಡಲಿಕ್ಕೆ ಒಂದು ಲ್ಯಾಟಿನ್ ಅಮೆರಿಕನ್ ಕಂಪನಿಯನ್ನ ಅವರು ಸಹಭಾಗಿತ್ವವನ್ನು ತೆಗೆದುಕೊಂಡಿರ್ತಾರೆ. ಸೊ ಆ ಒಂದು ಕಂಪನಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಟಲಾಜಿಕ್ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ಈ ಒಂದು ಸ್ಪೈಸ್ ಸ್ಯಾಟಲೈಟ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. 2024ಕ್ಕೆ ಇತ್ತೀಚೆಗೆ ಬಿಡುಗಡೆಯಾದ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಯಾವ ದೇಶವು ಉನ್ನತ ಸ್ಥಾನವನ್ನು ಪಡೆದುಕೊಂಡಿದೆ? ಸೊ ಇನ್ ದಿ ರೀಸೆಂಟ್ಲಿ ರಿಲೀಸ್ಡ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಆಫ್ ಫಾರ್ 2024 ವಿಚ್ ಕಂಟ್ರಿ ಹೋಲ್ಡ್ಸ್ ದಿ ಟಾಪ್ ಪೊಸಿಷನ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ರಾನ್ಸ್ ರಾಷ್ಟ್ರ ಈ ಒಂದು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಏನಿರುತ್ತೆ ಸೊ ಈ ಒಂದು ಪಾಸ್ಪೋರ್ಟ್ ಇಂಡೆಕ್ಸ್ ನಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಮೊದಲ ಸ್ಥಾನದಲ್ಲಿ ಕೇವಲ ಫ್ರಾನ್ಸ್ ಮಾತ್ರ ಇಲ್ಲ, ಅನೇಕ ರಾಷ್ಟ್ರಗಳನ್ನು ನಾವು ನೋಡಬಹುದಾಗಿರುತ್ತೆ. ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಸಿಂಗಪೂರ್ ಮತ್ತೆ ಸ್ಪೇನ್. ಸೊ ಇಷ್ಟು ರಾಷ್ಟ್ರಗಳು ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರಗಳಾಗಿರ್ತವೆ. ಹಾಗಿದ್ರೆ ನಮ್ಮ ಭಾರತ ರಾಷ್ಟ್ರ ಎಷ್ಟನೇ ಪೊಸಿಷನ್ ಅಲ್ಲಿ ಇರುತ್ತೆ ಅಂದ್ರೆ 85ನೇ ಪೊಸಿಷನ್ ಅಲ್ಲಿ ನಮ್ಮ ರಾಷ್ಟ್ರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಫ್ರಾನ್ಸ್ ಮೊದಲನೇ ಸ್ಥಾನದಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ಫ್ರಾನ್ಸ್ ನ ಪಾಸ್ಪೋರ್ಟ್ ಅನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ದೇ ಕ್ಯಾನ್ ಟ್ರಾವೆಲ್ ಟು 194 ಕಂಟ್ರೀಸ್ ವೀಸಾ ಫ್ರೀ, ಅಂದ್ರೆ ವೀಸಾ ಮುಕ್ತವಾಗಿ 194 ದೇಶಗಳಿಗೆ ಅವರು ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಫ್ರಾನ್ಸ್ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇನ್ 2024 ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ ಕ್ಯಾನ್ ಟ್ರಾವೆಲ್ ವೀಸಾ ಫ್ರೀ ಟು 62 ಕಂಟ್ರೀಸ್. ಸೊ ನಮ್ಮ ಭಾರತ ದೇಶದ ಪಾಸ್ಪೋರ್ಟ್ ಅನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು 62 ಕಂಟ್ರೀಸ್ಗಳಿಗೆ ವೀಸಾ ಮುಕ್ತವಾಗಿ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ನಮ್ಮ ನೈಬರಿಂಗ್ ಕಂಟ್ರೀಸ್ಗಳಾಗಿರ್ತಕ್ಕಂಥ ಪಾಕಿಸ್ತಾನ 106ನೇ ಪೊಸಿಷನ್, ಬಾಂಗ್ಲಾದೇಶ 102ನೇ, ಮಾಲ್ಡೀವ್ಸ್ ನಮಗಿಂತ ಬೆಟರ್ ಆಗಿರ್ತಾರೆ. ಸೊ 58ನೇ ಪ್ಲೇಸ್ ಅಲ್ಲಿ ಇರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಡೇಟಾವನ್ನ ಯಾವ ಒಂದು ಅಥವಾ ಈ ಒಂದು ಇಂಡೆಕ್ಸ್ ಅನ್ನ ಯಾವ ಡೇಟಾದ ಪ್ರಕಾರ ಬಿಡುಗಡೆ ಮಾಡಲಾಗುತ್ತೆ ಅಂದ್ರೆ ಸೊ ಅನಾಲಿಸಿಸ್ ಆಫ್ ದಿ ಡೇಟಾ ಸ್ಪ್ಯಾನಿಂಗ್ ದಿ ಪಾಸ್ಟ್ 19 ಇಯರ್ಸ್, ಅಂದ್ರೆ ಕಳೆದ 19 ವರ್ಷಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ದತ್ತಾಂಶದ ಆಧಾರದ ಮೇಲೆ ಬಿಡುಗಡೆ ಮಾಡಲಾಗುತ್ತೆ. ಸೊ ಬೇಸ್ಡ್ ಆನ್ ದಿ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ಸ್ ಸ್ಪೆಷಲೈಸ್ಡ್ ಡೇಟಾ, ಅಂದ್ರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಏನಿರುತ್ತೆ ಸೊ ಅವರು ಕೊಟ್ಟಿರ್ತಕ್ಕಂಥ ಒಂದು ವಿಶೇಷ ದತ್ತಾಂಶವನ್ನು ಉಪಯೋಗಿಸಿಕೊಂಡು ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ತಮಿಳುನಾಡಿನ ಮೇಕೆದಾಟು ಮತ್ತು ಹೊಗ್ಯಾನಿಕಲ್ ನಡುವಿನ ಕಾವೇರಿ ನದಿಯಲ್ಲಿ ಇತ್ತೀಚೆಗೆ ಯಾವ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಜಾತಿಯ ಆಮೆಗಳು ಪತ್ತೆಯಾಗಿವೆ? ಸೊ ವಿಚ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಆಫ್ ಟರ್ಟಲ್ ವಾಸ್ ರೀಸೆಂಟ್ಲಿ ಡಿಸ್ಕವರ್ಡ್ ಇನ್ ದ ಕಾವೇರಿ ರಿವರ್ ಬಿಟ್ವೀನ್ ಮೇಕೆದಾಟು ಅಂಡ್ ಹೊಗ್ಯಾನಿಕಲ್ ಇನ್ ತಮಿಳುನಾಡು? ಸೊ ತಮಿಳುನಾಡಿನಲ್ಲಿ ಈ ಮೇಕೆದಾಟು ಮತ್ತು ಹೊಗ್ಯಾನಿಕಲ್ ನಡುವೆ ಬರ್ತಕ್ಕಂಥ ಈ ಒಂದು ಕಾವೇರಿ ನದಿ ಏನಿರುತ್ತೆ ಸೊ ಅಲ್ಲಿ ಇತ್ತೀಚೆಗೆ ಒಂದು ಹೊಸ ಅಳಿವಿನಂಚಿನಲ್ಲಿರ್ತಕ್ಕಂಥ ಆಮೆ ಪತ್ತೆ ಆಗಿರುತ್ತೆ.
ಆ ಆಮೆ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಿತ್ ಸಾಫ್ಟ್ ಶೆಲ್ ಆಮೆ ಅಂತ ಕರಿತೇವೆ, ಅಥವಾ ಲಿಟ್ಸ್ ಸಾಫ್ಟ್ ಶೆಲ್ ಟರ್ಟಲ್ ಅಂತ ಕರಿತೇವೆ. ಇದನ್ನ ಯಾಕೆ ನಾವು ಸಾಫ್ಟ್ ಶೆಲ್ ಅಂತ ಕರಿತೀವಿ ಅಂದ್ರೆ, ಸೊ ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ ನೀವು, ಬೇರೆ ಆಮೆಗಳಿಗೆ ತುಂಬಾ ಗಟ್ಟಿಯಾಗಿರ್ತಕ್ಕಂಥ ಒಂದು ಕವಚವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆಮೆಯ ಕವಚ ತುಂಬಾ ಮೃದುವಾಗಿರುವ ಕಾರಣದಿಂದ ಇದನ್ನ ನಾವು ಸಾಫ್ಟ್ ಶೆಲ್ ಟರ್ಟಲ್ ಅಂತ ಕರಿತೇವೆ. ಸೊ ಇದು IUCN ನ ಪ್ರಕಾರ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಯೂಶಲಿ ಇಂಗ್ಲಿಷ್ನಲ್ಲಿ ನಾವು ಟರ್ಟಲ್ ಅಂತ ಕರಿತೇವೆ, ಇನ್ನೊಂದು ಕಡೆ ನಾವು ಟಾರ್ಟಾಯ್ಸ್ ಅಂತ ಕರಿತೇವೆ, ಬಟ್ ಕನ್ನಡದಲ್ಲಿ ಎರಡಕ್ಕೂ ನಾವು ಆಮೆ ಅಂತ ಕರಿತೇವೆ. ಸೊ ಹಾಗಿದ್ರೆ ಟರ್ಟಲ್ ಮತ್ತೆ ಟಾರ್ಟಾಯ್ಸ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದ್ರೆ, ಟರ್ಟಲ್ ಅಂತಕ್ಕಂಥದ್ದು ಹೆಚ್ಚಾಗಿ ನೀರಿನಲ್ಲಿ, ಅಂದ್ರೆ ಇದು ವಾಟರ್ ಅಥವಾ ನೀರಿನಲ್ಲಿ ಜೀವನ ಮಾಡ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಅದೇ ನಾವು ಟಾರ್ಟಾಯ್ಸ್ ಅಂತ ಹೇಳಿದಾಗ ಇದು ಭೂಮಿಯ ಮೇಲೆ ಅಥವಾ ಅರ್ತ್ ಅಥವಾ ಭೂಮಿಯ ಮೇಲೆ ಹೆಚ್ಚಾಗಿ ಕಾಣಿಸಿಕೊಳ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇವೆರಡು ವ್ಯತ್ಯಾಸ ನಿಮಗೆ ಟರ್ಟಲ್ ಮತ್ತೆ ಟಾರ್ಟಾಯ್ಸ್ ನಡುವೆ ಗೊತ್ತಿರಬೇಕಾಗಿರುತ್ತೆ. ಬಟ್ ಕನ್ನಡದಲ್ಲಿ ಎರಡನ್ನೂ ಕೂಡ ನಾವು ಆಮೆ ಅಂತ ಕರೀತಕ್ಕಂಥದ್ದು ಒಂದು ಪದ್ಧತಿ ಆಗಿರುತ್ತೆ. ಹಾಗಿದ್ರೆ ಈ ರೀತಿಯ ಪ್ರಾಣಿಗಳು 31 ಇಂಡಿವಿಜುವಲ್ಸ್, ಅಂದ್ರೆ ಕೇವಲ ಒಂದೋ ಎರಡೋ ಕಾಣಿಸ್ಕೊಂಡಿಲ್ಲ. ಸೊ 31 ಪ್ರಾಣಿಗಳು ಈಗ ಮೇಕೆದಾಟುವಿನ ಬಳಿ ಕಾಣಿಸ್ಕೊಂಡಿರೋದನ್ನ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು IUCN ನ ಪ್ರಕಾರ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಥವಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಇದು ಸ್ಕೆಡ್ಯೂಲ್ 1 ಅಥವಾ ಅನುಸೂಚಿ 1ರ ಅಡಿಯಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದು ದೀಸ್ ಆರ್ ದಿ ಲಾರ್ಜ್ ಫ್ರೆಶ್ ವಾಟರ್ ಟರ್ಟಲ್ ಸ್ಪೀಶೀಸ್ ಎಂಡಮಿಕ್ ಟು ಪೆನಿನ್ಸುಲಾರ್ ಇಂಡಿಯಾ. ಸೊ ಈ ಒಂದು ಆಮೆಗಳೇನಿದಾವೆ, ಸೊ ಇದು ಭಾರತದ ಪರ್ಯಾಯ ದ್ವೀಪಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ದೊಡ್ಡ ಸಿಹಿ ನೀರಿನ ಆಮೆಗಳಾಗಿ ನಾವು ಈ ಒಂದು ಆಮೆಗಳನ್ನ ಗುರುತಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಮಹಿಳಾ ರೈಲ್ವೆ ಪ್ರಯಾಣಿಕರ ಜೀವನವನ್ನು ಉಳಿಸುವಲ್ಲಿ ಅವರ ಗಮನಾರ್ಹ ಧೈರ್ಯಕ್ಕಾಗಿ 2023ರ ಪ್ರತಿಷ್ಠಿತ ಜೀವನ ರಕ್ಷಾ ಪದಕವನ್ನು ಯಾರಿಗೆ ನೀಡಲಾಗಿದೆ? ಸೊ ಹೂ ಹ್ಯಾಸ್ ಬಿನ್ ಕನ್ಫರ್ಡ್ ವಿತ್ ದ ಪ್ರೆಸ್ಟಿಜಿಯಸ್ ಜೀವನ್ ರಕ್ಷಾ ಪದಕ್ ಫಾರ್ ದಿ ಇಯರ್ 2023 ಫಾರ್ ಹಿಸ್ ರಿಮಾರ್ಕಬಲ್ ಕರೇಜ್ ಇನ್ ಸೇವಿಂಗ್ ದಿ ಲೈಫ್ ಆಫ್ ಅ ಫೀಮೇಲ್ ರೈಲ್ವೆ ಪ್ಯಾಸೆಂಜರ್. ಸೊ ಒಂದು ಫೀಮೇಲ್ ರೈಲ್ವೆ ಪ್ಯಾಸೆಂಜರ್ ಏನ್ ಮಾಡ್ತಾರೆ ಅಂದ್ರೆ, ಆ ಟ್ರೈನ್ ಮತ್ತೆ ಪ್ಲಾಟ್ಫಾರ್ಮ್ ನಡುವೆ ಒಂದು ಸ್ಮಾಲ್ ಗ್ಯಾಪ್ ಇರುತ್ತೆ. ಆ ಸ್ಮಾಲ್ ಗ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಮಹಿಳೆಯನ್ನ ಸೊ ಅವರು ತುಂಬಾ ಧೈರ್ಯಶಾಲಿಯಾಗಿ ಅವರನ್ನ ರೆಸ್ಕ್ಯೂ ಮಾಡ್ತಾರೆ. ಸೊ ಈ ಒಂದು ರೆಸ್ಕ್ಯೂ ಅನ್ನ ಮಾಡಿರುವ ಕಾರಣದಿಂದ 2023ನೇ ಸಾಲಿನಲ್ಲಿ ಜೀವನ ರಕ್ಷಾ ಪದಕವನ್ನ ಯಾರಿಗೆ ನೀಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶಶಿಕಾಂತ್ ಕುಮಾರ್ ಅವರಿಗೆ ಈ ಒಂದು ಪದಕವನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಪದಕವನ್ನ ನಾವೇನಂತ ಕರಿತೀವಿ ಅಂದ್ರೆ ಜೀವನ್ ರಕ್ಷಾ ಪದಕ್ ಅಂತ ಕರಿತೇವೆ. ಸೊ ಈ ಒಂದು ಪದಕವನ್ನ ಜೀವನ್ ರಕ್ಷಾ ಪದಕವನ್ನ ನೀಡಿರ್ತಕ್ಕಂಥ ಅಥವಾ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿ ನಾವು ಶಶಿಕಾಂತ್ ಕುಮಾರ್ ಅವರನ್ನ ನೋಡಬಹುದಾಗಿರುತ್ತೆ. ಸೊ ಇದು ನೆನಪಿರ್ಲಿ 2023ನೇ ಸಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದಕವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಟ್ಯಾಗೋರ್ ಥಿಯೇಟರ್ ಸೊಸೈಟಿಯೊಂದಿಗೆ 11ನೇ ಅಂತಾರಾಷ್ಟ್ರೀಯ ಬೊಂಬೆ ಉತ್ಸವವನ್ನು ಆಯೋಜಿಸಲು ಯಾವ ನಗರವನ್ನು ಹೊಂದಿಸಲಾಗಿದೆ? ಸೊ ವಿಚ್ ಸಿಟಿ ಇಸ್ ಸೆಟ್ ಟು ಹೋಸ್ಟ್ ದಿ 11th ಇಂಟರ್ನ್ಯಾಷನಲ್ ಪಪೆಟ್ ಫೆಸ್ಟಿವಲ್ ವಿತ್ ಟ್ಯಾಗೋರ್ ಥಿಯೇಟರ್ ಸೊಸೈಟಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಂಡೀಗಢ್ನಲ್ಲಿ ಈ ಒಂದು ಪೊಪೈಟ್ ಫೆಸ್ಟಿವಲ್ ಅನ್ನ ಆರ್ಗನೈಸ್ ಮಾಡಲಾಗ್ತಾ ಇದೆ. ಸೊ ಇದು ಒಂದು ಪೊಪೆಟ್ ಅಥವಾ ಬೊಂಬೆ ಆಟ ಅಂತ ನಾವೇನು ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫೆಸ್ಟಿವಲ್ ಆಗಿರುತ್ತೆ. ಸೊ ಈ ಒಂದು ಫೆಸ್ಟಿವಲ್ ಅನ್ನ ನಮ್ಮ ಭಾರತ ದೇಶದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಚಂಡೀಗಢ್ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿ UT ಡಿಪಾರ್ಟ್ಮೆಂಟ್ ಆಫ್ ಕಲ್ಚರಲ್ ಅಫೇರ್ಸ್ ಇನ್ ಕೊಲಾಬರೇಷನ್ ವಿತ್, ಅಂದ್ರೆ ಯಾರ ಸಹಯೋಗದೊಂದಿಗೆ ಈ ಒಂದು ಉತ್ಸವವನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಟ್ಯಾಗೋರ್ ಥಿಯೇಟರ್ ಸೊಸೈಟಿ ಅಂತ ಕರಿತೇವೆ. ಸೊ ಇದು 11ನೇ ಉತ್ಸವವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಉತ್ಸವದಲ್ಲಿ ಯಾವ ರಾಷ್ಟ್ರಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ ಅಂದ್ರೆ ರಷ್ಯಾ, ಫ್ರಾನ್ಸ್, ಬ್ರೆಜಿಲ್, USA ಮತ್ತು ಶ್ರೀಲಂಕಾವನ್ನ ಪಾರ್ಟಿಸಿಪೇಟಿಂಗ್ ಕಂಟ್ರೀಸ್ ಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ ಈ ಪೊಪೆಟರಿಗೆ ಸಂಬಂಧಪಟ್ಟಂತೆ ಟ್ರೆಡಿಷನಲ್ ಆರ್ಟ್ ಏನಿರುತ್ತೆ ಸೊ ಅದನ್ನ ಎಕ್ಸಿಬಿಟ್ ಮಾಡ್ತಕ್ಕಂಥ ಒಂದು ಉತ್ಸವವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಮ ಭಾರತ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಪೊಪೆಟ್ ಸ್ಟೈಲ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಯಾವ ರಾಜ್ಯದಲ್ಲಿ ಯಾವ ರೀತಿಯ ಪೊಪೆಟ್ ಗಳನ್ನ ನಾವು ನೋಡಬಹುದು ಅಂತಕ್ಕಂಥ ಮಾಹಿತಿಯನ್ನ ಸೊ ಈ ಒಂದು ಮ್ಯಾಪ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ರಾಜಸ್ಥಾನದಲ್ಲಿ ನಾವು ಕಥಾಪುಟ್ಲಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಮಹಾರಾಷ್ಟ್ರದಲ್ಲಿ 2 ಗೊಂಬೆ ಆಟಗಳಿರ್ತವೆ. ಒಂದನ್ನ ನಾವು ಕಲಾಸುತ್ರಿ ಬಹುಲ್ಯ ಅಂತ ಕರಿತೇವೆ. ಸೊ ಇನ್ನೊಂದನ್ನ ಚಾಮಾದ್ಯೇಕ್ ಬಹುಲ್ಯ ಅಂತ ಕರಿತೇವೆ. ಒಂದು ಸ್ಟ್ರಿಂಗ್ಸ್ ತಂತಿಗಳಿಂದ ಮಾಡ್ತಕ್ಕಂಥದ್ದು, ಇನ್ನೊಂದು ಶಾಡೋ ನೆರಳಿನಿಂದ ಮಾಡ್ತಕ್ಕಂಥ ಒಂದು ಕಲೆ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ 2 ಇರುತ್ತೆ. ಒಂದನ್ನ ಗೊಂಬೆ ಆಟ ಅಂತ ಕರಿತೇವೆ, ಇದನ್ನ ಸ್ಟ್ರಿಂಗ್ಸ್ ಇಂದ ತಂತಿಗಳಿಂದ ಮಾಡ್ತಾರೆ. ಸೊ ಎರಡನೇದನ್ನ ನಾವು ತೊಗಲು ಗೊಂಬೆ ಆಟ ಅಂತ ಕರಿತೇವೆ. ಇದು ಶಾಡೋ ಅಥವಾ ನೆರಳು
ನೆರಳಿನಿಂದ ಮಾಡ್ತಕ್ಕಂಥ ಒಂದು ಪ್ಲೇ ಆಗಿರುತ್ತೆ. ಸೊ ತಮಿಳುನಾಡಿನಲ್ಲಿ ನಾವು ಬೊಮ್ಮಲಾಟಂ ಅಂತ ಕರಿತೇವೆ, ಕೇರಳದಲ್ಲಿ ನೂಲ್ ಪಾವಕೂತ ಅಂತ ಕರಿತೇವೆ, ಇನ್ನೊಂದನ್ನ ನಾವು ಪಾವಕೂತ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಒಡಿಶಾದಲ್ಲಿ 3 ಕಲೆಗಳಿರ್ತವೆ. ಒಂದನ್ನ ಗೋಪ್ಲೀಲಾ ಕಂದೆ ಅಂತ ಕರಿತೇವೆ, ಇನ್ನೊಂದನ್ನ ರಾವಣ ಛಯ್ಯ ಅಂತ ಕರಿತೇವೆ, ಇನ್ನೊಂದನ್ನ ಕಾತಿ ಕಂದೆ ಅಂತ ಕರಿತೇವೆ. ಸೊ ಇವೆಲ್ಲ ಸ್ವಲ್ಪ ಟ್ರೆಡಿಷನಲ್ ಅಥವಾ ನೇಟಿವ್ ನೇಮ್ಸ್ ಆಗಿರೋದ್ರಿಂದ ಪ್ರೊನೌನ್ಸಿಯೇಷನ್ ಇಸ್ ಬಿಟ್ ಡಿಫಿಕಲ್ಟ್. ಸೊ ಬಿಹಾರ್ನಲ್ಲಿ ಯಮಪುರಿ ಅಂತ ಕರಿತೇವೆ, ಆಂಧ್ರ ಪ್ರದೇಶದಲ್ಲಿ ಕೀಲು ಬೊಮ್ಮಲಾಟ ಅಂತ ಕರಿತೇವೆ, ತೋಲು ಬೊಮ್ಮಲಾಟ ಅಂತ ಕರಿತೇವೆ. ಸೊ 2 ಪ್ಲೇಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವೆಸ್ಟ್ ಬೆಂಗಾಲ್ನಲ್ಲಿ ಪುತುಲ್ ನಾಚ್ ಅಂತ ಕರಿತೇವೆ, ಮಣಿಪುರ್ನಲ್ಲಿ ಲೈತಿಬಿ ಜಾಗೋಯ್ ಅಂತ ಕರಿತೇವೆ, ಅಸ್ಸಾಂನಲ್ಲಿ ಪುತಲಾ ನಾಚ್ ಅಂತ ಕರಿತೇವೆ. ಸೊ ಉತ್ತರ ಪ್ರದೇಶದಲ್ಲಿ ಗ್ಲೌ ಪೊಪೆಟ್ಸ್ ಅಂತ ಕರಿತೇವೆ. ಸೊ ಈ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಈ ಒಂದು ಪೊಪೆಟ್ ಕಲೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ 77ನೇ ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಯಾವ ಚಲನಚಿತ್ರವು ಅತ್ಯುತ್ತಮ ಚಿತ್ರ, ನಿರ್ದೇಶಕ, ನಟ ಸೇರಿದಂತೆ 7 ಬಹುಮಾನಗಳನ್ನು ಗೆದ್ದಿದೆ? ಸೊ ಅಟ್ 77th ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ವಿಚ್ ಫಿಲ್ಮ್ won 7 prizes including ಬೆಸ್ಟ್ ಪಿಕ್ಚರ್, ಡೈರೆಕ್ಟರ್ ಅಂಡ್ ಆಕ್ಟರ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಓಪನ್ ಹೀಮರ್ಗೆ ಅತ್ಯಂತ ಹೆಚ್ಚಿನ ಪದಕಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ಪದಕಗಳನ್ನು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಇದರಲ್ಲಿ ಹೈಯೆಸ್ಟ್ ಪದಕಗಳನ್ನು ಗೆದ್ದಿರ್ತಕ್ಕಂಥ ಸಿನಿಮಾ ಓಪನ್ ಹೀಮರ್ ಆಗಿರುತ್ತೆ. ಈ ಒಂದು ಇವೆಂಟ್ನಲ್ಲಿ 7 ಪದಕಗಳನ್ನು ಗೆದ್ದಿರ್ತಕ್ಕಂಥ ಸಿನಿಮಾವಾಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ಪೋರ್ ಥಿಂಗ್ಸ್ ಅಂತಕ್ಕಂಥ ಒಂದು ಸಿನಿಮಾ 5 ಪ್ರಶಸ್ತಿಗಳನ್ನು ಗೆದ್ದುಕೊಂಡಿರುತ್ತೆ. 3ನೇ ಸ್ಥಾನದಲ್ಲಿ ದ ಝೋನ್ ಆಫ್ ಇಂಟ್ರೆಸ್ಟ್, ಇದು 3 ಪದಕಗಳನ್ನು ಗೆದ್ದುಕೊಂಡಿರುತ್ತೆ. ಸೊ ಇಂಪಾರ್ಟೆಂಟ್ ಪದಕಗಳನ್ನು ನಾನು ಇಲ್ಲಿ ಹೇಳ್ತೇನೆ. ಸೊ ಕೆಲವೊಂದು ನಾರ್ಮಲ್ ಅಥವಾ ಸ್ವಲ್ಪ ಸಪೋರ್ಟಿಂಗ್ ಅಥವಾ ಅದರಿಂದ ಆಚೆ ಬರ್ತಕ್ಕಂಥ ಒಂದು ಪದಕಗಳನ್ನು ನೀವು PDF ಅಲ್ಲಿ ವಾಚ್ ಮಾಡಬಹುದಾಗಿರುತ್ತೆ. ಸೊ ಬೆಸ್ಟ್ ಫಿಲ್ಮ್ ಬಂದು ಓಪನ್ ಹೀಮರ್ ಆಗಿರುತ್ತೆ. ಬೆಸ್ಟ್ ಡೈರೆಕ್ಟರ್ ಬಂದು ಕ್ರಿಸ್ಟೋಫರ್ ನೋಲನ್ ಬೆಸ್ಟ್ ಡೈರೆಕ್ಟರ್ ಆಗಿರ್ತಾರೆ. ಸೊ ಲೀಡಿಂಗ್ ಆಕ್ಟ್ರೆಸ್ ಅಥವಾ ನಾಯಕ ನಟಿ ಇದನ್ನ ಎಮಾ ಸ್ಟೋನ್ ಪಡೆದುಕೊಂಡಿರ್ತಾರೆ. ಲೀಡಿಂಗ್ ಆಕ್ಟರ್ ನಾಯಕ ನಟ ಸಿಲಿಯನ್ ಮರ್ಫಿ ಅವರು ಪಡೆದುಕೊಂಡಿರ್ತಾರೆ. ಸಪೋರ್ಟಿಂಗ್ ಆಕ್ಟ್ರೆಸ್ ಪೋಷಕ ನಟಿಯಾಗಿ ದ ವೈನ್ ಜಾಯ್ ರ್ಯಾಂಡಾಲ್ಫ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಮಿಕ್ಕಿದ ಪದಕಗಳನ್ನು ನಾನು PDF ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸ್ನಿಪೆಟ್ಸ್. ಸೊ ಅರುಣಾಚಲ್ ಪ್ರದೇಶ್ ಫೌಂಡೇಶನ್ ಡೇ 2024. ಸೊ 2024ರ ಅರುಣಾಚಲ್ ಪ್ರದೇಶ ಸಂಸ್ಥಾಪನಾ ದಿನವನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಅರುಣಾಚಲ್ ಪ್ರದೇಶ ನಮ್ಮ ಭಾರತ ದೇಶದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಲ್ಲಿ ಅದು ಕೂಡ ಒಂದು ರಾಜ್ಯವಾಗಿರುತ್ತೆ. ಸೊ ನಾರ್ತ್ ಈಸ್ಟರ್ನ್ ನಲ್ಲೇ ಅದು ಬೃಹತ್ ಆಗಿರ್ತಕ್ಕಂಥ ಅಂದ್ರೆ ಏರಿಯಾ ವೈಸ್ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ರಾಜ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ನಮ್ಗೆ ಗೊತ್ತು ನಾರ್ತ್ ಈಸ್ಟರ್ನ್ ನಲ್ಲಿ 7+1. ಸೊ 7 ಅನ್ನ ನಾವು ಸಿಸ್ಟರ್ ಸ್ಟೇಟ್ಸ್ ಅಂತ ಕರಿತೇವೆ. ಸೊ ಈ ಕಡೆ ಇರ್ತಕ್ಕಂಥ ಈ ಸಿಕ್ಕಿಂ ಅನ್ನ ನಾವು ಬ್ರದರ್ ಸ್ಟೇಟ್ ಅಂತ ಕರಿತೇವೆ. ಸೊ ಇಷ್ಟು ರಾಜ್ಯಗಳನ್ನ ನಮ್ಮ ಭಾರತ ದೇಶದ ಈಶಾನ್ಯ ಭಾಗದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅರುಣಾಚಲ್ ಪ್ರದೇಶ್ ಭೂತಾನ ರಾಷ್ಟ್ರದೊಂದಿಗೆ ಮತ್ತು ನಮ್ಮ ಭಾರತ ದೇಶದ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ ನೊಂದಿಗೆ ಮತ್ತೆ ಮ್ಯಾನ್ಮಾರ್ ರಾಷ್ಟ್ರದೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಜ್ಯವಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಕಡೆ ಟಿಬೆಟ್ ಕೂಡ ಬರುತ್ತೆ. ಸೊ ಟಿಬೆಟ್ ಅನ್ನ ಕೂಡ ಇದು ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇದು ಟಿಬೆಟ್ ನೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡಿಕೊಳ್ಳುವ ಕಾರಣದಿಂದ ಚೈನಾದವರು ಈ ಅರುಣಾಚಲ್ ಪ್ರದೇಶದ ಬಹುಭಾಗವನ್ನ ತಮ್ಮ ರಾಷ್ಟ್ರಕ್ಕೆ ಸೇರಿರ್ತಕ್ಕಂಥ ಒಂದು ರಾಜ್ಯ ಅಂತ ಸೊ ಅವರು ತಮ್ಮ ಮ್ಯಾಪ್ ನಲ್ಲಿ ಈ ಒಂದು ಭೂ ಪ್ರದೇಶವನ್ನ ಸೇರಿಸಿಕೊಂಡಿರತಕ್ಕಂಥ ಸುದ್ದಿಗಳನ್ನ ನೀವು ನೋಡಿರ್ತೀರ. ಸೊ ಅರುಣಾಚಲ್ ಪ್ರದೇಶ ನಮ್ಮ ಭಾರತ ದೇಶದ ರಾಜ್ಯವಾಗಿ 1987ರಲ್ಲಿ ಇದನ್ನ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ 20ನೇ ಫೆಬ್ರವರಿ ಪ್ರತಿ ವರ್ಷ ಅರುಣಾಚಲ್ ಪ್ರದೇಶದಲ್ಲಿ ಸ್ಟೇಟ್ ಹುಡ್ ಡೇ ಅಥವಾ ರಾಜಸ್ವ ದಿನವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಪದ್ಧತಿ ಆಗಿರುತ್ತೆ. ಸೊ ಇದು ಆಸ್ ಐ ಟೋಲ್ಡ್ ಯು ಬಿಫೋರ್ 1987ರಲ್ಲಿ ರಾಜ್ಯವಾಗುತ್ತೆ. ಸೊ ಅಂಟಿಲ್ 1970 1972ರವರೆಗೆ ಸೊ ಇದನ್ನ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ಅಂತ ಕರೀತಾ ಇದ್ರು. ಅಂದ್ರೆ ಈಶಾನ್ಯ ಫ್ರಾಂಟಿಯರ್ ಏಜೆನ್ಸಿ ಅಂತ 1972ರವರೆಗೂ ಕರೀತಾ ಇದ್ರು. 1972ರಲ್ಲಿ ಇದಕ್ಕೆ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶದ ಸ್ಥಾನಮಾನವನ್ನು ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಇದನ್ನ 16 ಡಿಸ್ಟ್ರಿಕ್ಟ್ಸ್ ಅಥವಾ 16 ಜಿಲ್ಲೆಗಳಾಗಿ ಇದನ್ನ ವರ್ಗೀಕರಣ ಮಾಡಿರ್ತಾರೆ. ಸೊ ಅರುಣಾಚಲ್ ಪ್ರದೇಶದ ಕ್ಯಾಪಿಟಲ್ ಸಿಟಿ ಅಥವಾ ರಾಜಧಾನಿಯನ್ನ ನಾವು ಇಟಾನಗರ್ ಅಂತ ಕರೀತೇವೆ. ಸೊ ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಇಟ್ ಇಸ್ ದಿ ಫಸ್ಟ್ ಇಂಡಿಯನ್ ಸ್ಟೇಟ್ ಟು ಗೆಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಫಾರ್ ಕಿವಿ ಫ್ರೂಟ್, ಕಿವಿ ಹಣ್ಣು ಅಂತ ನಾವೇನು ಹೇಳ್ತೇವೆ. ಸೊ ಈ ಒಂದು ಹಣ್ಣಿಗೆ ಸಾವಯವ ಪ್ರಮಾಣೀಕರಣವನ್ನ ಪಡೆದುಕೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊದಲ ರಾಜ್ಯವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಗ್ರೀನ್ ಫೀಲ್ಡ್ ಹೋಲಾಂಗಿ ಏರ್ಪೋರ್ಟ್ ಅಂತ ಇರುತ್ತೆ. ಗ್ರೀನ್ ಫೀಲ್ಡ್ ಅಂದ್ರೆ ಸೊ ಆ ಪ್ರದೇಶದಲ್ಲಿ ಯಾವುದೇ ಡೆವಲಪ್ಮೆಂಟ್
ಆಗಿರೋದಿಲ್ಲ. ಸೊ ಝೀರೋದಿಂದ ಸ್ಟಾರ್ಟ್ ಮಾಡಿ ಒಂದು ಏರ್ಪೋರ್ಟನ್ನು ಏನೋ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಏರಿಯಾ ಆಗಿರುತ್ತೆ. ಸೊ ಈ ಒಂದು ಏರ್ಪೋರ್ಟ್ಗೆ ಇತ್ತೀಚೆಗೆ ಮರುನಾಮಕರಣ ಮಾಡಿರ್ತಾರೆ. ಸೊ ಇದನ್ನು ಏನಂತ ಮರುನಾಮಕರಣ ಮಾಡಿರ್ತಾರೆ ಅಂದರೆ ಡೋನಿ ಪೋಲೋ ಏರ್ ಟರ್ಮಿನಲ್ ಅಂತ ಇದಕ್ಕೆ ಮರುನಾಮಕರಣ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ರಾಜ್ಯದಲ್ಲಿ ಅಗ್ರಿಕಲ್ಚರ್, ಆರ್ಟ್, ಕಲೆ ಮತ್ತು ಸಂಸ್ಕೃತಿ ಆಗಿರ್ಬೋದು, ವೀವಿಂಗ್, ನೇಯ್ಗೆ ಮಾಡ್ತಕ್ಕಂಥದ್ದು, ಕೇನ್ ಅಂಡ್ ಬ್ಯಾಂಬೂ ಅಂದರೆ ಬಿದಿರು ಮತ್ತು ಕಬ್ಬು, ಅದಾದ್ಮೇಲೆ ಹಾರ್ಟಿಕಲ್ಚರ್, ತೋಟಗಾರಿಕೆ, ಪವರ್, ಮಿನರಲ್ ಬೇಸ್ಡ್ ಇಂಡಸ್ಟ್ರಿಗಳನ್ನು ಸೊ ನಾವು ಪ್ರಮುಖವಾಗಿ ಗಮನಿಸಬಹುದಾಗಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇನ್ ಡಿಸೆಂಬರ್ 2020 ತವಾಂಗ್ ಖಾದಿ ಮತ್ತೆ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂದರೆ ತವಾಂಗ್ ಅಂತಕ್ಕಂಥದ್ದು ಅರುಣಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಪ್ರದೇಶದಲ್ಲಿ 2020ರಲ್ಲಿ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಏನಿರುತ್ತೆ, ಸೊ ಈ ಒಂದು ಕಮಿಷನ್ ಆ ಒಂದು ರಾಜ್ಯದ 1000ದಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಕಲೆ, ಆ ಕಲೆಯನ್ನು ನಾವೇನಂತ ಕರಿತೀವಿ ಅಂದರೆ ಹ್ಯಾಂಡ್ ಮೇಡ್ ಪೇಪರ್ ಇಂಡಸ್ಟ್ರಿ ಅಂತ ಕರಿತೀವಿ. ಅಂದರೆ ಕೈಯಿಂದ ಕಾಗದವನ್ನ ಮಾಡ್ತಕ್ಕಂಥ ಒಂದು ಕೈಗಾರಿಕೆ ಇರುತ್ತೆ. ಸೊ ಈ ಒಂದು ಕೈಗಾರಿಕೆಯನ್ನ ಪುನರುಜ್ಜೀವನ ಮಾಡ್ತಕ್ಕಂಥ ಪ್ರಯತ್ನವನ್ನ 2020ರಲ್ಲಿ ಮಾಡಲಾಗಿರುತ್ತೆ. ಸೊ ಅರುಣಾಚಲ್ ಪ್ರದೇಶದ ಸ್ಟೇಟ್ ಬರ್ಡ್ ಅನ್ನ ನಾವು ಹಾರ್ನ್ ಬಿಲ್ ಅಂತ ಕರಿತೇವೆ, ಸ್ಟೇಟ್ ಫಿಶ್ ಅನ್ನ ನಾವು ಗೋಲ್ಡನ್ ಮಹಾಶೆರಫ್ ಅಂತ ಕರಿತೇವೆ, ಅದರ ಸ್ಟೇಟ್ ಫ್ಲವರ್ ಬಂದು ಫಾಕ್ಸ್ಟೈಲ್ ಆರ್ಕಿಡ್ ಆಗಿರುತ್ತೆ, ಮ್ಯಾಮಲ್ ಬಂದು ಮಿಥುನ್ ಆಗಿರುತ್ತೆ. ಸೊ ಟ್ರೀ ಅನ್ನ ನಾವು ಹೊಲಾಂಗ್ ಅಂತ ಕರಿತೇವೆ. ಸೊ ಅದೇ ರೀತಿ ಮಿಜೋರಾಂ ಕೂಡ ತನ್ನ ಸ್ಟೇಟ್ ಹುಡ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದೆ. ಸೊ ಮಿಜೋರಾಂ ಅಂತಕ್ಕಂಥದ್ದು ಈಶಾನ್ಯ ರಾಜ್ಯಗಳಲ್ಲಿಯೇ ಸದರ್ನ್ ಮೋಸ್ಟ್ ಅಥವಾ ದಕ್ಷಿಣದಲ್ಲಿ ಅತ್ಯಂತ ಕೊನೆಯದಾಗಿ ಬರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ತ್ರಿಪುರಾ ಜೊತೆ, ಅಸ್ಸಾಂ ಜೊತೆ ಮತ್ತು ಮಣಿಪುರ್ ಜೊತೆಗೆ ತನ್ನ ಬಾರ್ಡರ್ ಅನ್ನು ಶೇರ್ ಮಾಡ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಪಕ್ಕದ ಬಾಂಗ್ಲಾದೇಶದ ಜೊತೆಗೆ ಮತ್ತೆ ಈ ಕಡೆ ಮ್ಯಾನ್ಮಾರ್ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಸ್ಟೇಟ್ ಆಗಿರುತ್ತೆ. ಸೊ ಈ ಒಂದು ಸ್ಟೇಟ್ ನ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಸೊ ಕಂಪ್ಲೀಟ್ಲಿ ಲ್ಯಾಂಡ್ ಲಾಕ್ ಆಗಿರುತ್ತೆ, ಅಂದ್ರೆ ಭೂ ಆವೃತವಾಗಿರ್ತಕ್ಕಂಥ ರಾಜ್ಯವಾಗಿ ನಾವು ಮಿಜೋರಾಂ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮಿಜೋರಾಂ ಕೂಡ ಸ್ಟೇಟ್ ವುಡ್ ರಾಜ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಫೆಬ್ರವರಿ 20, 1987ರಲ್ಲಿ. ಸೊ ಇಟ್ ವಾಸ್ ಆನ್ ದಿಸ್ ಡೇ ದಟ್ ದಿ ಲಶಾಯ್ ಹಿಲ್ಸ್ ಆಟೋನಾಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ವಾಸ್ ರೈಸ್ಡ್ ಟು ದ ಸ್ಟೇಟಸ್ ಆಫ್ ದಿ ಕಂಪ್ಲೀಟ್ ಸ್ಟೇಟ್ ಅಂಡ್ ಇಟ್ ಬಿಕೇಮ್ ದಿ 23rd ಸ್ಟೇಟ್ ಆಫ್ ಇಂಡಿಯಾ. ಸೊ ಭಾರತ ದೇಶದ 23ನೇ ರಾಜ್ಯವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಈಶಾನ್ಯದಲ್ಲಿ ಸದರ್ನ್ ಮೋಸ್ಟ್, ದಕ್ಷಿಣದ ಕೊನೆಯಲ್ಲಿ ಲ್ಯಾಂಡ್ ಲಾಕ್ ಅಥವಾ ಭೂ ಆವೃತವಾಗಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ಈ ಒಂದು ರಾಜ್ಯದ ಒಂದು ಹಿಸ್ಟರಿಯನ್ನ ನಾವು ನೋಡೋದಾದ್ರೆ ಮಿಜೋ ನ್ಯಾಷನಲ್ ಫ್ರಂಟ್ ವಾಸ್ ಫಾರ್ಮ್ಡ್ ಬೈ ಲೋಕಲ್ ಮಿಜೋ ಟ್ರೈಬಲ್ ಪೀಪಲ್ ಟು ಅಕ್ವೈರ್ ಪೊಲಿಟಿಕಲ್ ರೈಟ್ಸ್, ಅಂದ್ರೆ ರಾಜಕೀಯ ಹಕ್ಕುಗಳು ತಮಗೆ ಪ್ರತ್ಯೇಕವಾಗಿ ಬೇಕು ಅನ್ನುವ ಕಾರಣದಿಂದ ಸೊ ಒಂದು ಫ್ರಂಟ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದನ್ನ ನಾವು ಮಿಜೋ ನ್ಯಾಷನಲ್ ಫ್ರಂಟ್ ಅಂತ ಕರಿತೇವೆ. ಸೊ ಅಲ್ಲಿರ್ತಕ್ಕಂಥ ಮಿಜೋ ಟ್ರೈಬಲ್ ಪೀಪಲ್ ಫಾರ್ಮೇಶನ್ ಮಾಡಿರ್ತಕ್ಕಂಥ ಒಂದು ಫ್ರಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಅವರು ಸರ್ಕಾರದ ವಿರುದ್ಧ ಒಂದು ರಿವೋಲ್ಟ್ ಅಥವಾ ದಂಗೆಯನ್ನ ಮಾಡ್ತಾರೆ. ಸೊ ಯಾವ ವರ್ಷದಲ್ಲಿ ಅಂದ್ರೆ 1966, 1966ರಲ್ಲಿ. ಸೊ ಅದಾದ್ಮೇಲೆ 2 ಡಿಕೇಡ್ಸ್ ಆಗಿರುತ್ತೆ, ಅಂದ್ರೆ 20 ವರ್ಷಗಳು ಸತತವಾಗಿ ಅವರು ದಂಗೆಯನ್ನ ಮಾಡುವ ಕಾರಣದಿಂದ ಸೊ ಪೀಸ್ ಅಕಾರ್ಡ್ ವಾಸ್ ಬಿಟ್ವೀನ್ ಭಾರತ ಸರ್ಕಾರ ಮತ್ತು ಮಿಜೋರಾಂ ನಡುವೆ ಒಂದು ಶಾಂತಿ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಸೊ ಅದನ್ನ ಆ ಶಾಂತಿ ಒಪ್ಪಂದವನ್ನ 1986 ಅಲ್ಲಿ ಮಾಡ್ಕೊಳ್ತಾರೆ. ಸೊ ಅದಾದ್ಮೇಲೆ ದಿಸ್ ಹಿಸ್ಟಾರಿಕ್ ಅಗ್ರಿಮೆಂಟ್ ಪ್ರಿಪೇರ್ಡ್ ಫಾರ್ ದಿ ಫೌಂಡೇಶನ್ ಆಫ್ ದಿ ಮಿಜೋರಾಂ. ಸೊ ಮಿಜೋರಾಂನ ಸ್ಥಾಪನೆಗೆ ಈ ಒಂದು ಒಪ್ಪಂದ ಕಾರಣವಾಗಿರುತ್ತೆ. ಸೊ ಅಲ್ಟಿಮೇಟ್ಲಿ 1987 ಅಲ್ಲಿ ಸೊ ಇದನ್ನು ಕೂಡ ಸ್ಟೇಟ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಮಿಜೋರಾಂನ ಸ್ಟೇಟ್ ಬರ್ಡ್ ಬಂದು ಮಿಸಸ್ ಹ್ಯೂಮ್ಸ್ ಫೀಸೆಂಟ್ ಅಂತ ಕರಿತೇವೆ. ಸೊ ಫ್ಲವರ್ ಬಂದು ರೆಡ್ ವ್ಯಾಂಡಾ. ಸೊ ಮ್ಯಾಮಲ್ ಬಂದು ಹಿಮಾಲಯನ್ ಸೆರೋವ್ ಆಗಿರುತ್ತೆ ಇದರ ಮರ. ಸೊ ಇಂಡಿಯನ್ ರೋಸ್ ಚೆಸ್ಟ್ನಟ್ ಇದರ ರಾಜ್ಯ ಮರವಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಮಿಜೋರಾಂ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವರ್ಲ್ಡ್ ಡೇ ಆಫ್ ಸೋಷಿಯಲ್ ಜಸ್ಟಿಸ್, ವಿಶ್ವ ಸಾಮಾಜಿಕ ನ್ಯಾಯ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಫೆಬ್ರವರಿ 20ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಬ್ರಿಡ್ಜಿಂಗ್ ಗ್ಯಾಪ್ಸ್ ಬಿಲ್ಡಿಂಗ್ ಅಲಯನ್ಸಸ್, ಅಂದ್ರೆ ಅಂತರಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಮೈತ್ರಿಗಳನ್ನ ನಿರ್ಮಿಸ್ತಕ್ಕಂಥದ್ದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 653 ಆಕ್ಚುಲಿ. ಸೊ 653. ಸೊ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ವಿಡಿಯೋನ ಪಾಸ್ ಮಾಡಿ ಕೊಡ್ಬೋದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1 ಮತ್ತು ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.